ಪ್ರೀತಿಯ ಓದುಗರಿಗೆ ನಮಸ್ತೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಒಂದು ಕನಸನ್ನು ಕಾಣ್ತಾರೆ. ಅದು ಏನಂದರೆ, ತುಮಕೂರಲ್ಲಿ ಒಂದು ದಾಖಲೆಯಾಗಂತಹ ಬಸ್ ನಿಲ್ದಾಣ ಉದ್ಘಾಟನೆ ಆಗಬೇಕು. ಅದು ದೇವರಾಜ್ ಅವರ ಹೆಸರಲ್ಲಿ ಇದನ್ನು ನಿರ್ಮಾಣ ಮಾಡಬೇಕಂತೇಳಿ CM ಸಾಹೇಬರು ಕನಸು ಕಾಣ್ತಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅದಕ್ಕೆ ಹಲವಾರು ಶ್ರಮ ಹಾಕಿ ಈ ಬಸ್ ನಿಲ್ದಾಣ ಕಟ್ಟಲೇಬೇಕು ಅಂತ ಹೇಳಿ ತೀರ್ಮಾನ ತಾಂತಾರೆ. ಅದು ನೋಡಿ, ದೇವರಾಜ ಅವರ ಹೆಸರಲ್ಲಿ ಬಸ್ ನಿಲ್ದಾಣ ಕಾಮಗಾರಿ ನಡೀತಿದೆ. ನಡೀತಾ ಸುಮಾರು ಈಗಾಗಲೇ 1-2 ವರ್ಷಗಳಿಂದ ಕಾಮಗಾರಿ ನಡೀತಾ ಇದೆ. ಆದರೆ ಇನ್ನು ಕಾಮಗಾರಿ ನಡೀತಿರುವಾಗಲೇ ಇದ್ದಕ್ಕಿದ್ದ ಹಾಗೆ ಬಸ್ ನಿಲ್ದಾಣ ಉದ್ಘಾಟನೆ ಆಗೇ ಬಿಡುತ್ತೆ. ಅದು ಏಕೆ ಅನ್ನೋದು ಗೊತ್ತಿಲ್ಲ. ನೋಡಿ, ಇಲ್ಲಿ ಇನ್ನೂ ಕಾಮಗಾರಿ ನಡೀತಾನೆ ಇದೆ. ಆದರೂ ಮಾತ್ರ ಬಸ್ ನಿಲ್ದಾಣ ಓಪನ್ ಆಗಿದೆ. ಆದರೆ ಇಲ್ಲಿಂದ ಜನಗಳಿಗೆ ಆಗಂತ ತೊಂದರೆ ಏನಂತ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇಲ್ಲ. ಏಕೆಂದರೆ ಅವರು ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಲ್ಲ. ಬಸ್ ನಿಲ್ದಾಣ ಓಪನ್ ಆಗಬೇಕು ಅಷ್ಟೇ, ಬಸ್ಸು ಓಡಾಡಬೇಕು, ಜನಗಳಿಗೆ ಇದರಿಂದ ತೊಂದರೆ ಏನಾದರೂ ಆಗಲಿ ಪರವಾಗಿಲ್ಲ ಅನ್ನೋದು ಅವ್ರ ಮನಸ್ಸಲ್ಲಿ ಇದೆಯೇನೋ ಗೊತ್ತಿಲ್ಲ. ನೋಡಿ, ಇಲ್ಲಿ ಇನ್ನೂ ಕಾಮಗಾರಿ ನಡೀತಾ ಇದೆ. ಆದರೆ ಇದರೆಲ್ಲ ಮಧ್ಯದಲ್ಲಿ ಬಸ್ ನಿಲ್ದಾಣ ಏಕೆ ಉದ್ಘಾಟನೆ ಆಯಿತು ಅಂತ ಗೊತ್ತಿಲ್ಲ. ಇದರ ಒಳ ಸಂಚು ಏನಂತ ಗೊತ್ತಿಲ್ಲ. ನೋಡಿ, ಇಲ್ಲಿ ಕಾಮಗಾರಿ ಇನ್ನು ನಡೀತಾ ಇದೆ. ಜನಗಳಿಗೆ ಸರಿಯಾಗಿ ಅರ್ಥನೇ ಆಗ್ತಿಲ್ಲ. ನೋಡಿ, ಇಲ್ಲಿ ಇನ್ನು ಕಾಮಗಾರಿ ಪೂರ್ತಿ ಆಗಿಲ್ಲ. ನೋಡಿ, ಇಲ್ಲಿ ಎಲ್ಲ ಕಾಮಗಾರಿ ನಡೀತಾ ಇದೆ. ಆದರೂ ಮಾತ್ರ ಬಸ್ ನಿಲ್ದಾಣ ಉದ್ಘಾಟನೆ ಆಗಿದೆ. ಇದರಿಂದ ಜನಗಳಿಗೆ ತೊಂದರೆ ಆಗ್ತಿದೆ ಅನ್ನೋದು ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಇವ್ರು ಮಾತ್ರ ಆರಾಮಾಗಿ ಕಾರಲ್ಲಿ ಬರ್ತಾರೆ, ಆರಾಮಾಗಿ ಕಾರಲ್ಲಿ ಹೋಗ್ತಾರೆ. ಆದರೆ ಪ್ರಯಾಣಿಕರು ಎಲ್ಲಿ ಯಾವುದು ಏನು ಅಂತ ಗೊತ್ತಿಲ್ಲ. ಏಕೆಂದರೆ ಇಲ್ಲಿ ಯಾವುದು ನಾಮಫಲಕ ಇಲ್ಲ. ಇಲ್ಲಿ ನೋಡಿ, ಇನ್ನೂ ಸಸಿಗಳನ್ನ ನೆಟ್ಟಿದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ. DC ಸಾಹೇಬರು ಮಾತ್ರ ಎಲ್ಲಂದ್ರಲ್ಲೇ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಆದರೆ ಮೀಟಿಂಗ್ ನಡೆಸೋಕ್ಕೂ ಸರಿಯಾದ ಕಚೇರಿ ಇಲ್ಲ. ನೋಡಿ, ಅಧಿಕಾರಿಗಳಿಗೆ ಕೂತ್ಕೊಳ್ಳೋಕೆ ಜಾಗನೇ ಇಲ್ಲ. ಆದರೂ ಮಾತ್ರ ಬಸ್ ನಿಲ್ದಾಣ ಹೇಗೆ ಉದ್ಘಾಟನೆ ಆಯ್ತು ಅನ್ನೋದು ಕೇಳಬೇಕಾಗಿದೆ. ಮಾನ್ಯ ಅಧ್ಯಕ್ಷರಾದ ವಾಸಣ್ಣನವರ ಬರ್ತ್ಡೇಗೆ ಹೋಗಿ ವಿಶ್ ಮಾಡಿ ಬಂದರು. ಹಿಂದೆನೆ ಬಸ್ ನಿಲ್ದಾಣ ಉದ್ಘಾಟನೆ ಆಯಿತು. ಇದಾದರೆ ಬಸ್ ನಿಲ್ದಾಣ ಆಗೋದಕ್ಕೆ ಮುಂಚೆ ಇದರಲ್ಲಿ ಸಾರ್ವಜನಿಕರಿಗೆ ತೊಂದರೆ ಏನಾಗ್ತದೆ ಅನ್ನೋದು ಗೊತ್ತಿರಲಿಲ್ವಾ? ಇದನ್ನ ಯೋಚನೆ ಮಾಡಬೇಕಾಗಿತ್ತು. ಏಕೆಂದರೆ ಯೋಚನೆ ಮಾಡದಲ್ಲೇ ಬಸ್ ನಿಲ್ದಾಣ ಉದ್ಘಾಟನೆ ಆಗಿರೋದು ಇದು ವಿರೋಧ ಆಗಿದೆ, ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬಸ್ ನಿಲ್ದಾಣ ಮಾತ್ರ ಉದ್ಘಾಟನೆ ಆಯಿತು. ಆದರೆ ಇಲ್ಲಿ ಪ್ರಯಾಣಿಕರಿಗೆ ಆಗ್ತಾ ಇರೋ ತೊಂದರೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಪ್ರಯಾಣಿಕರಿಗೆ ಯಾವ ರೀತಿ ಎಲ್ಲಿ ಹೋಗ್ಬೇಕು, ಬಸ್ ನಿಲ್ದಾಣದಲ್ಲಿ ಎಲ್ಲಿ ಹತ್ತಬೇಕು, ಎಲ್ಲಿ ಇಳಿಬೇಕು ಅನ್ನೋದು ಗೊತ್ತಿಲ್ಲ. ಆದರೂ ಮಾತ್ರ ಯಾವುದೇ ನಾಮಫಲಕ ಇಲ್ಲ. ಇನ್ನೂ ಕೆಲಸ ಭಾರಿ ನಡೀತಾ ಇದೆ. ನೋಡಿ, CM ಸಾಹೇಬರು, ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಹೊಸ ಬಸ್ ನಿಲ್ದಾಣ ಹೇಗೆ ರಾರಾಜಿಸುತ್ತಿದೆ. ಹೊರಗಡೆ ಮಾತ್ರ ರಾರಾಜಿಸುತ್ತೆ, ಒಳಗಡೆ ಇಲ್ಲಿ ಬಸ್ ನಿಲ್ದಾಣ ಇನ್ನು ಕಾಮಗಾರಿ ಮುಗಿದಿಲ್ಲ. ನೋಡೋಕ್ಕೂ ಅವಲಕ್ಷಣ ಥರ ಕಾಣ್ತಾ ಇದೆ. ನೋಡಿ, ಇಲ್ಲಿ ಸಂಚಾರ ನಿಯಂತ್ರಕರು ಕೂತ್ಕೊಳ್ಳೋಕ್ಕೆ ಜಾಗನೇ ಇಲ್ಲ.
ಇವ್ರಿಗೆ ಟೇಬಲ್ ಸಹ ಗತಿ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಬಸ್ ನಿಲ್ದಾಣ ಉದ್ಘಾಟನೆ ಆಗಿದೆ. ನೋಡಿ ಪ್ರಯಾಣಿಕರು ಹೇಗೆ ಪರದಾಡ್ತಾ ಇದ್ದಾರೆ. ಇಲ್ಲಿ ಸಂಚಾರ ನಿಯಂತ್ರಕರ ಕೊಠಡಿ ಅಂತ ಮಾಡಿದ್ದಾರೆ, ಆದರೆ ಅಲ್ಲಿ ಏನು ಇಲ್ಲ. ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಚೇರ್ ಇಲ್ಲ, ಟೇಬಲ್ ಇಲ್ಲ. ಎಂಟ್ರಿನ ಸಂಚಾರ ನಿಯಂತ್ರಕರು ನಿಂತ್ಕೊಂಡೇ ಎಂಟ್ರಿ ಹಾಕಬೇಕಾಗಿದೆ. ಆದರೆ ಪ್ರಯಾಣಿಕರಿಗೆ ಇದರಲ್ಲಿ ಏನು, ಹೇಗೆ, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗದೆ ಪರಿತಪಿಸುವಂಥ ಇಲ್ಲಿ ಸಂಚಾರ ನಿಯಂತ್ರಕರಿಗೆ ಯಾವ ರೀತಿ ಎಂಟ್ರಿ ಹಾಕಬೇಕು, ಎಲ್ಲಿ ಕೂತ್ಕೊಂಡು ಜಾಗನೇ ಇಲ್ಲ. ನೋಡಿ ಬಸ್ಗಳು ಒಳಗಡೆ ಬಂದರೆ ಹೊರಗಡೆ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನೋಡಿ ಪ್ರಯಾಣಿಕರ ಪರದಾಟ, ಲಗೇಜ್ಗಳು ಹೊತ್ಕೊಂಡು ಪರದಾಡ್ಕೊಂಡು ಹೋಗಬೇಕಾಗಿದೆ. ನೋಡಿ ಪ್ರಯಾಣಿಕರು ಹೇಗೆ ಸಾಲುಗಟ್ಟಿ ನಿಂತಿದ್ದಾರೆ. ಇಲ್ಲಿಂದ ಶೌಚಾಲಯ ಬಂದರೆ ಶೌಚಾಲಯ ಇನ್ನೂ ದುರಸ್ತಿ ಎಲ್ಲ ಹಂಗೆ ಇದೆ, ಇನ್ನೂ ಕೆಲಸ ನಡೀತಾ ಇದೆ. ಯಾವುದೇ ಮಿರರ್ ಆಗಲಿ ಏನು ಇಲ್ಲ. ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆನೂ ಇಲ್ಲ. ಇಲ್ಲಿ ವಾಹನಗಳನ್ನು ನಿಲ್ಲಿಸೋಕ್ಕೂ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಆಟೋ ಚಾಲಕರಿಗೂ ಸರಿಯಾದ ವ್ಯವಸ್ಥೆ ಇಲ್ಲ. ಕಾಮಗಾರಿ
ಇನ್ನು ಪೂರ್ಣಗೊಳ್ಳದೆ ಮಾತ್ರ ಇವರು ಬಸ್ ನಿಲ್ದಾಣನ ಉದ್ಘಾಟನೆ ಮಾಡಿದ್ದಾರೆ. ಈ ಕಾಮಗಾರಿ ಪೂರ್ಣಗೊಂಡು ಯಾವಾಗ ಪ್ರಯಾಣಿಕರಿಗೆ ಫ್ರೀಯಾಗಿ ಓಡಾಡೋಕ್ಕೆ ಗೊತ್ತಿಲ್ಲ. ಅಲ್ಲಿವರೆಗೂ ನಾವು ನೋಡಬೇಕಾಗಿದೆ. ಇನ್ನು ಕಾಮಗಾರಿ ನಡೀತಾನೆ ಇದೆ. ಇಲ್ಲಿ ಏನಾದರೂ ತೊಂದರೆ ಆದರೆ ಯಾರು ಪ್ರಯಾಣಿಕರಿಗೆ ತೊಂದರೆ ಆದರೆ ಯಾರು ಹೊಣೆ? ನೋಡಿ, ಎಲ್ಲಂದ್ರಲ್ಲಿ ಕೆಲಸ ನಡೀತಾ ಇದೆ. ಪಾದಚಾರಿಗಳಿಗೆ ಮಾತ್ರ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ಆದರೆ ವಾಹನಗಳು ಒಳಗಡೆ ಬಂದರೆ ಎಲ್ಲಿ ಹೋಗ್ಬೇಕು? ಮೇಲ್ಗಡೆ ಹೋಗ್ಬೇಕಾ ಕೆಳಗಡೆ ಹೋಗ್ಬೇಕಾ? ಮೇಲ್ಗಡೆ ಯಾವ ಬಸ್ ನಿಲ್ದಾಣ ಇದೆ, ಕೆಳಗಡೆ ಬಸ್ ಯಾವ ನಿಲ್ದಾಣ ಇದೆ ಅಂತ ಹೇಳಿ ಗೊತ್ತೇ ಆಗಲ್ಲ ಅಂತ ಒಂದೇ ಒಂದು ಬೋರ್ಡನ್ನು ಹಾಕಿಲ್ಲ ಇಲ್ಲಿ. ಹೀಗಾದರೆ ಹೇಗೆ ಸ್ವಾಮಿ? ಬಸ್ ನಿಲ್ದಾಣ ಸರಿಯಾಗಿ ದುರಸ್ತಿ ಮುಗಿದಲೆ ಆದರೆ ಉದ್ಘಾಟನೆ ಮಾಡಿ ಜನರಿಗೆ ತೊಂದರೆ ಆಗ್ತಿದೆಯಲ್ಲ, ಇದಕ್ಕೆ ಯಾರು ಹೊಣೆ? ಅಧಿಕಾರಿಗಳ ಇಲ್ಲ ಬೇರೆಯವರ ಅಂತ ಹೇಳಿ ಇಲ್ಲಿ ಕೇಳಬೇಕಾಗಿದೆ, ಪ್ರಶ್ನೆ ಮಾಡಬೇಕಾಗಿದೆ. ಅಂತೂ ಮುಖ್ಯಮಂತ್ರಿಗಳ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಕನಸನ್ನ ನೂರು ಮಾಡೋಕ್ಕೆ ಕೊಟ್ಟಿದ್ದಾರೆ ಈ ಅಧಿಕಾರಿಗಳು. ಇದಕ್ಕೆ ಯಾರು ಹೊಣೆ ಅಂತೇಳಿ ಉತ್ತರ ಕೊಡಬೇಕಾಗಿದೆ.